ರಾಜ್ಯ ರಾಜಕೀಯದಲ್ಲಿ ಇದೀಗ ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅತ್ತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಸಿಎಂ ಕುರ್ಚಿಗೆ ಜಟಾಪಟಿ ನಡೀತಾ ಇದ್ರೆ, ಇತ್ತ ರಾಜ್ಯ ಬಿಜೆಪಿಯಲ್ಲೂ ಸಹ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಪದೇ ಪದೇ ಕೂಗು ಕೇಳಿ ಬರ್ತಾನೆ ಇರುತ್ತೆ. ಹೌದು, ಇನ್ನೇನು ಬಿಹಾರ ಚುನಾವಣೆಯ ನಂತರ ಅದೇ ರೀತಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗುತ್ತೆ ಅಥವಾ ರಾಜ್ಯಾಧ್ಯಕ್ಷರಾಗಿ ಬಿ.ವೈ. ವಿಜೇಂದ್ರ ಅವರ ಮುಂದುವರಿತಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಅದೇ ರೀತಿಯಾಗಿ ಬಿಹಾರ ಚುನಾವಣೆಯ ನಂತರ ರಾಜ್ಯಾಧ್ಯಕ್ಷರಾಗಿ ಬಿ.ವೈ. ವಿಜೇಂದ್ರ ಅವರು ಇನ್ನೂ 1 ವರ್ಷಗಳ ಕಾಲ ಮುಂದುವರಿತಾರೆ. ಈ ಒಂದು ವಿಚಾರವಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡೋದೊಂದೇ ಬಾಕಿ ಇದೆ ಅನ್ನುವಂತಹ ಚರ್ಚೆಗಳು ಸಹ ಆಗ್ತಾ ಇತ್ತು. ಈ ಎಲ್ಲ ಚರ್ಚೆಗಳ ಬೆನ್ನಲ್ಲೇ ಇದೀಗ ಬಿ.ವೈ. ವಿಜೇಂದ್ರ ಅವರು 3 ದಿನಗಳ ಕಾಲ ಅಂದ್ರೆ ಖಾಸಗಿ ಕೆಲಸದ ನೆಪವನ್ನ ಒಡ್ಕೊಂಡು 3 ದಿನಗಳ ಕಾಲ ಬಿ.ವೈ. ವಿಜೇಂದ್ರ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದಂತಹ ಬಿ.ಎಲ್. ಸಂತೋಷ್, ಅದೇ ರೀತಿಯಾಗಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು. ಅದೇ ರೀತಿಯಾಗಿ ಇಬ್ಬರನ್ನ ಕೂಡ ಭೇಟಿಯಾಗಿ ರಾಜ್ಯ ರಾಜಕೀಯದ ಎಲ್ಲ ವಿದ್ಯಮಾನಗಳ ಬಗ್ಗೆ ಕೂಡ ಮಾಹಿತಿಯನ್ನ ಬಿ.ವೈ. ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಈ ಒಂದು ಅಂದ್ರೆ ಭೇಟಿಯಾಗಿದ್ದಂತಹ ಫೋಟೋಗಳನ್ನ ಬಿ.ವೈ. ವಿಜೇಂದ್ರ ಅವರು ಹಂಚಿಕೊಂಡಿದ್ರು. ಇದರ ಜೊತೆಗೆ ಅಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಏನಾಗ್ತಾ ಇದೆ ಅಥವಾ ರಾಜ್ಯಾಧ್ಯಕ್ಷರಾಗಿ ಬಿ.ವೈ. ವಿಜೇಂದ್ರ ಅವರೇ ಮುಂದುವರಿತಾರೆ ಅನ್ನುವಂತಹ ಚರ್ಚೆ ಏನಾಗ್ತಾ ಇದೆ, ಇದೆಲ್ಲ ವಿಚಾರವಾಗಿ ಕೂಡ ಹೈಕಮಾಂಡ್ ಮೂಲಕ ಪರೋಕ್ಷವಾಗಿ ಲಾಬಿ ಮಾಡೋದಕ್ಕೆ ಇದೀಗ ಬಿ.ವೈ. ವಿಜೇಂದ್ರ ಅವರು ದೆಹಲಿಗೆ ತೆರಳಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಹೌದು, ಯಾಕಂದರೆ ಈಗಾಗಲೇ ಪದಾಧಿಕಾರಿಗಳ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಮುಂದೆ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಮನವಿಯನ್ನ ಇಟ್ಟಿದ್ದಾರಂತೆ. ಈಗಾಗಲೇ ಮಂಡಲ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಈಗಾಗಲೇ ಬದಲಾವಣೆ ನಡೀತಾ ಇದೆ. ಸೊ ಹೀಗಾಗಿ ಪದಾಧಿಕಾರಿಗಳ ಬದಲಾವಣೆ ಮಾಡೋದಕ್ಕೆ ಇದರ ಜೊತೆಗೆ ಎಲ್ಲ ಮೋರ್ಚಾದ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಇದೀಗ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಏನಾದರೂ ಹೈಕಮಾಂಡ್ ಈ ಒಂದು ಪದಾಧಿಕಾರಿಗಳ ಬದಲಾವಣೆಗೆ ಮುಂದಾದರೆ ರಾಜ್ಯಾಧ್ಯಕ್ಷರಾಗಿ ಬಿ.ವೈ. ವಿಜೇಂದ್ರ ಅವರು ಮುಂದುವರಿಯೋದು ಖಚಿತ. ಸೊ ಹೀಗಾಗಿ ಪರೋಕ್ಷವಾಗಿ ನನ್ನ ಸ್ಥಾನಮಾನ ಉಳಿಯುತ್ತಾ, ನಾನು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾನ ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ ಮೂಲಕವೇ ತಿಳ್ಕೊಳ್ಳೋದಕ್ಕೆ ಬಿ.ವೈ. ವಿಜೇಂದ್ರ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಪದಾಧಿಕಾರಿಗಳ ಬದಲಾವಣೆಗೆ ಹೈಕಮಾಂಡ್ ಏನಾದರೂ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ವೆಯ್ಟಲ್ಲೇ ಇಡುತ್ತಾ ಅನ್ನುವಂಥದ್ದು ಸಹ ಕಾದು ನೋಡಬೇಕಾಗಿದೆ. ಸೊ ಹೀಗಾಗಿ ಈ ಒಂದು ಪದಾಧಿಕಾರಿಗಳ ಬದಲಾವಣೆಯ ಮೇಲೆ ಇದೀಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಸೊ ಹೀಗಾಗಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಇನ್ನೂ 1 ವರ್ಷ ಸೇಫಾ ಅಥವಾ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ಸ್ಥಾನಕ್ಕೆ ಬೇರೆ ಯಾರಾದರೂ ಬರ್ತಾರಾ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮೆರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.